ನಿಮ್ಮನೇಲೂ ಅಜ್ಜಿ ತಾತಂದ್ರಿದ್ದಾರಾ? ಅಥವಾ ವಯಸ್ಸಾದ ಯಾರೋ ಒಬ್ಬರು ನೆಂಟರಿದ್ದಾರಾ? ಅವ್ರ ಹತ್ರ ಹೋಗಿ ಮಾತಾಡಿ. ಅವರಿಂದ ತಿಳ್ಕೊಳ್ಳೋ ವಿಷಯಗಳು ಎಷ್ಟೊಂದಿರುತ್ತೆ. ಒಂದು ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್, ಅದರಿಂದನೇ ನಮಗೆ ತುಂಬ ಕಲಿಯೋಕ್ಕಿರುತ್ತೆ. ನಮ್ಮ ಜೀವನ ನಡೆಸೋಕ್ಕೆ ಸಾಕಷ್ಟು ಟಿಪ್ಸ್ ಸಿಗುತ್ತೆ. ಹಾಗೆ ಅವರು ನಡೆಸ್ತಾ ಇದ್ದಿದ್ದ ಜೀವನ ಶೈಲಿಯಿಂದ ಸಾಕಷ್ಟು ಕಲಿಯೋಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್, ಆವಾಗ ಫ್ರಿಡ್ಜ್ ಇರಲಿಲ್ಲ. ಆವಾಗ ಅವರು ಹೇಗೆ ನಮ್ಮ ಊಟದ ಪದಾರ್ಥಗಳನ್ನು, ಖಾದ್ಯಗಳನ್ನು ಹೇಗೆ ಪ್ರಿಸರ್ವ್ ಮಾಡ್ತಾಯಿದ್ರು, ಆ ಟೆಕ್ನಿಕ್ಸ್ ಏನು ಅದನ್ನು ತಿಳ್ಕೊಳ್ಬಹುದು. ಹಾಗೆ ನಿಮ್ಮ ಒಂದು ಊರಿನ ಒಂದು ಲೋಕಲ್ ಅಡುಗೆಗಳು, ತಿಂಡಿಗಳು, ಅದನ್ನು ತಿಳ್ಕೊಂಡು ಡಾಕ್ಯುಮೆಂಟ್ ಮಾಡ್ಕೊಳ್ಬಹುದು. ಹಾಗೆ ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಕೆಲವೊಂದು ಮನೆ ಔಷಧಿಗಳನ್ನು ಅಜ್ಜಿಯರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಡಾಕ್ಯುಮೆಂಟ್ ಮಾಡ್ಕೊಳ್ಬಹುದು. ಹಾಗೆ ಅವ್ರದ್ದು ಸ್ಪೆಷಲ್ ಏನಾದರೂ ಒಂದು ಸ್ಪೆಷಾಲಿಟಿ ಇರಬಹುದು. ಈಗ ನಮ್ಮ ಅಜ್ಜಿ ಅವರು ಆರ್ಟು, ಕ್ರಾಫ್ಟು, ನಿಟ್ಟಿಂಗು, ಕ್ರೋಶಾ ಇದರಲ್ಲೆಲ್ಲ ತುಂಬ ಎಕ್ಸ್ಪರ್ಟ್ ಇದ್ದರು. ಅವರೇ ಅದನ್ನು ಒಂದಿಷ್ಟು ದೊಡ್ಡ ಬುಕ್ಕಲ್ಲಿ ಡಾಕ್ಯುಮೆಂಟ್ ಮಾಡಿಟ್ಬಿಟ್ಟಿದ್ದಾರೆ. ಸೊ ಅದನ್ನು ನಾವೆಲ್ಲ ಯೂಸ್ ಮಾಡ್ತೀವಿ, ಖುಷಿಯಾಗತ್ತೆ. ಹಾಗೆ ನೀವು ತಿಳ್ಕೊಂಡು ಡಾಕ್ಯುಮೆಂಟ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಇವಾಗ ನಾವು ಆಚರಿಸೋ ಹಬ್ಬಗಳಿಗಿಂತ ಇನ್ನೂ ಸುಮಾರಷ್ಟು ಹಬ್ಬಗಳು, ವ್ರತಗಳು ಮಾಡೋರು. ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೇಳ್ಕೊಂಡು ತಿಳ್ಕೊಳ್ಳಿ. ಇನ್ನೊಂದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸೋದು, ಕೆಲವೊಂದು ಹಬ್ಬಗಳಿಗೆ ಸ್ಪೆಷಲ್ ತಿಂಡಿಗಳಿರ್ತಾಯಿತ್ತು, ಒಂದೊಂದು ಹಬ್ಬಕ್ಕೆ ಒಂದೊಂದು ಅಂತ. ಅದನ್ನು ತಿಳ್ಕೊಂಡು ಇಟ್ಕೊಳ್ಬಹುದು. ಅದೆಲ್ಲ ಒಂದು ಮೀನಿಂಗ್ ಇಟ್ಕೊಂಡೇ ಮಾಡಿದರು. ಈಗ ಸಂಕ್ರಾಂತಿ ಬರ್ತಿದೆ, ನಾವೇನಕ್ಕೆ ಎಳ್ಳು ಬೆಲ್ಲ ಎಲ್ಲ ಮಾಡ್ತೀವಿ ಹೇಳಿ? ಈ ಚಳಿಗಾಲದಲ್ಲಿ ಮೈಯೆಲ್ಲ ಒಡೆದುಬಿಟ್ಟಿರುತ್ತೆ. ಎಳ್ಳಿನಲ್ಲಿ ಎಲ್ಲ ಎಣ್ಣೆ ಅಂಶ ಇರೋ ಪದಾರ್ಥಗಳೇ ಹಾಕ್ತೀವಿ. ಅದು ನಮಗೆ ಸ್ಕಿನ್ಗಾಗಲಿ ಮೈಗಾಗಲಿ ಒಳ್ಳೆಯದು ಅಂತ ಹೇಳಿ ಮಾಡಿದರು. ಹೀಗೆ ಪ್ರತಿಯೊಂದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಹಾಗೆ ಅದನ್ನೆಲ್ಲ ತಿಳ್ಕೊಳ್ಬಹುದು ನಾವು. ಇನ್ನೇನು ತಿಳ್ಕೊಳ್ಬಹುದು? ಅವ್ರ ಎಕ್ಸ್ಪೀರಿಯನ್ಸಿಂದ ಸಾಕಷ್ಟು ತಿಳ್ಕೊಳ್ಬಹುದು. ಹಾಗಾಗಿ ಅಜ್ಜಿರಾಗಿರಬಹುದು, ತಾತಂದ್ರಾಗಿರಬಹುದು, ಯಾರೇ ಎಲ್ಡರ್ ಪರ್ಸನ್ ನಿಮ್ಮ ಫ್ಯಾಮಿಲೀಲಿ ಇದ್ರೂ ಇವಾಗ ಹೋಗಿ ಅವ್ರ ಹತ್ರ ಇದನ್ನೆಲ್ಲ ತಿಳ್ಕೊಂಡು ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ಮುಂಚೆ ಆದರೆ ಎಲ್ಲ ಬರೆದಿಟ್ಕೊಳ್ಳೇಬೇಕಿತ್ತು. ಇವಾಗಾದರೆ ಸೇವ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ನಿಮ್ಮ ಗೂಗಲ್ ಡ್ರೈವ್ ಇರಬಹುದು, ಪೆನ್ ಡ್ರೈವ್ ಇರಬಹುದು, ಸಾಕಷ್ಟು ಟೆಕ್ನಿಕ್ಗಳಿದೆ, ಟೆಕ್ನಾಲಜಿ ಇದೆ ನಮ್ಮ ಹೆಲ್ಪ್ಗೆ. ಅದನ್ನೆಲ್ಲ ಸೇವ್ ಮಾಡಿಕೊಂಡು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡೋಣ. ಯಾವುದ್ಯಾವುದು ತುಂಬ ಉಪಯೋಗ ಆಗುತ್ತೋ ಅದನ್ನು ಅಂತ. ಇದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ?